ತುಂಬ ಅತ್ಯದ್ಭುತವಾದ ಒಂದು ಅನುಭವ ಅಂದರೆ ಅಣ್ಣವ್ರ ಜೊತೆ ನಾನು ಕಳೆದ ಕಾಲ ಓಮ್ ಟೈಮಲ್ಲಿ ಶಿವಣ್ಣಂತ ಹ್ಯಾಟ್ರಿಕ್ ಹೀರೋ ಸೂಪರ್ ಸ್ಟಾರ್ ಅವ್ರ ಜೊತೆ ನನಗೊಂದು ಸಿನಿಮಾ ಮಾಡೋ ಅವಕಾಶ ಮಾಡಿಕೊಟ್ಟಂಥ ಅಣ್ಣ ಅವ್ರ ಕಂಪ್ನಿಗೆ ಯಾವತ್ತಿಗೂ ನಾನು ಚಿರಋಣಿ. ಆ ಅಣ್ಣವ್ರ ಜೊತೆ ಕಳೆದಿರೋ ಒಂದೇ ಒಂದು ತುಂಬ ಅತ್ಯದ್ಭುತವಾದ ಒಂದು ವಿಷಯ ಹೇಳಬೇಕು ಅಂತ ಆಸೆ ಆಗ್ತಾ ಇದೆ. ಯಾವಾಗ ನನಗೆ ಬ್ಯಾಟ್ರಿ ಡೌನ್ ಆದಾಗೆಲ್ಲ ಅಣ್ಣವ್ರ ಹತ್ರ ಹೋಗ್ತಾ ಇದ್ದೆ ಚಾರ್ಜ್ ಮಾಡಿಸ್ಕೊಳ್ಳೋಕ್ಕೆ. ಅವ್ರ ಮುಂದೆ ಕೂತು ಒಂದು 10 ನಿಮಿಷ ಮಾತಾಡ್ತಿದ್ದಂಗೆ ಒಂದು 10 ವರ್ಷಕ್ಕೆ ಒಂದು ಬ್ಯಾಟ್ರಿ ಚಾರ್ಜ್ ಆಗಿರೋದು. ಆ ಥರ ಒಂದೇ ಒಂದು ವಿಷಯ ಏನಂದರೆ, ಒಂದ್ಸತಿ ಅಣ್ಣ ಅವ್ರು ಎಷ್ಟು ಒಳ್ಳೆ ಮಾತಾಡಿದ್ರು ಅಂದರೆ, ಅವರು ಒಂದು ಮನೆ ಕಟ್ಟಿದ್ರಂತೆ. ಆ ಮನೆ ಕಟ್ಟಿದಾಗ ಅವರೊಬ್ಬರೇ ಮನೇಲಿ ಕೂತ್ಕೊಂಡ್ಬಿಟ್ಟು, ನಾ ತುಂಬ ಯೋಚನೆ ಮಾಡಿದೆ, ಏನೂ ಇಲ್ಲದೆ ಬಂದಿರೋನು ನಾನಿಲ್ಲಿ ಇವತ್ತು ಆ ದೇವರ ದಯದಿಂದ ಅಭಿಮಾನಿಗಳ ಪ್ರೀತಿಯಿಂದ ಒಂದು ಮನೆ ಸಂಪಾದನೆ ಮಾಡಿದ್ದೀನಿ, ಇನ್ಮೇಲೆ ನನಗೇನು ಬೇಡ ಅಂತ ಒಂದು ಗೆರೆ ಹಾಕ್ಕೊಂಡ್ಬಿಟ್ಟೆ. ಅವತ್ತಿಂದ ನಾನು 1 ರೂಪಾಯಿನೂ ನೋಡಲಿಲ್ಲ, ಏನೂ ಮಾಡಲಿಲ್ಲ. ನನಗೆ ಬೇಕಾಗಿರೋದು ಬರೀ ಅಭಿಮಾನಿಗಳು ಮಾತ್ರ ಅಂತ ಸಿನಿಮಾಗಳು ಮಾಡ್ತಾ ಹೋದೆ. ಅವ್ರು ಅವತ್ತು ಬೇಡ ಅಂದರೂ ಕೂಡ ನೀವು ಬೇಕು 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 ಅನ್ನೋ ಅಷ್ಟು ಪ್ರೀತಿ ಕೊಟ್ಬಿಟ್ರಿ ಅವ್ರಿಗೆ. ಕರ್ನಾಟಕಕ್ಕೆ ರಾಜರಾದಂಥ ರಾಜಣ್ಣವರ ಈ ಒಂದು ಸ್ಟೇಜಲ್ಲಿ ನಿಂತ್ಕೊಳ್ಳೋಕ್ಕೆ ನಾನು ತುಂಬ ಅದೃಷ್ಟವಂತ.